ಹಲೋ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡೋಕೆ ಬಂದಿದ್ದೀನಿ. ಆ ವ್ಯಕ್ತಿ ನಿಮ್ಮ ಮೆಸೇಜ್ಗಾಗಿ ಕಾಯ್ತಿದ್ದಾರಾ? ಅದನ್ನು ಹೇಗೆ ತಿಳಿಯುವುದು? ನಮ್ಮ ಪ್ರೀತಿಯಲ್ಲಿ ಇರುವವರು ತಮ್ಮ ಭಾವನೆಗಳನ್ನು ಯಾವಾಗಲೂ ಕೂಡ ನೇರವಾಗಿ ಹೇಳುವುದಿಲ್ಲ, ಆದರೆ ಅವರ ವರ್ತನೆ, ಕಾಳಜಿ ಮತ್ತು ಚಿಕ್ಕ ಚಿಕ್ಕ ಅಭ್ಯಾಸಗಳು ಅವರ ಮನಸ್ಸಿನಲ್ಲಿ ಮಾತನ್ನು ಹೇಳುತ್ತದೆ. ಹಾಗಾದರೆ ಯಾರಾದರೂ ನಿಮ್ಮ ಮೆಸೇಜ್ಗಾಗಿ ಕಾಯ್ತಿದ್ದಾರೆ ಎಂಬುದನ್ನು ತಿಳಿಯಲು ಕೂಡ 10 ಪ್ರಮುಖ ಸೂಚನೆಗಳನ್ನು ನೋಡೋಣ. ನಂಬರ್ 1, ನೀವು ಆನ್ಲೈನ್ ಬಂದ ತಕ್ಷಣ ಮೆಸೇಜ್ ಬರ್ತದೆ. ನೀವು ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಆನ್ಲೈನ್ ಬಂದ ಕೆಲವೇ ಕ್ಷಣದಲ್ಲಿ ಅವರಿಂದ ಒಂದು ಮೆಸೇಜ್ ಬರುತ್ತೆ. ಅದು ಕೇವಲ ಕಾಕತಾಳೀಯ ಅಲ್ಲ, ಅವರು ನಿಮ್ಮ ಚಟುವಟಿಕೆಗಳನ್ನು ಗಮನಿಸುತ್ತಿರಬಹುದು ಮತ್ತು ನಿಮ್ಮೊಂದಿಗೆ ಮಾತನಾಡಲು ಕಾಯ್ತಿರಬಹುದು. ನಂಬರ್ 2, ನಿಮ್ಮ ರಿಪ್ಲೈ ತಡವಾದರೆ ಅವರು ಕೇಳ್ತಾರೆ, ಎಲ್ಲಿದೆಯಾ, ಎಲ್ಲ ಚೆನ್ನಾಗಿದೆಯಾ, ಇಷ್ಟು ತಡ ಯಾಕೆ ಎಂಬ ಪ್ರಶ್ನೆಗಳು ಕೇವಲ ಕುತೂಹಲವಲ್ಲ, ಅದು ನಿಮ್ಮ ಬಗ್ಗೆ ಇರುವ ಕಾಳಜಿಯ ಸೂಚನೆ. ನಂಬರ್ 3, ಚಾಟ್ ಮುಗಿಯದಂತೆ ನೋಡ್ಕೊಳ್ತಾರೆ. ನೀವು ಸರಿ, ನಂತರ ಮಾತನಾಡೋಣ ಎಂದರೂ ಕೂಡ ಅವರು ಹೊಸ ವಿಷಯದ ಬಗ್ಗೆ ಶುರು ಮಾಡ್ತಾರೆ. ಕಾರಣ ಒಂದೇ, ಅವರು ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡ್ತಾರೆ. ನಂಬರ್ 4, ನಿಮ್ಮ ದಿನ ಹೇಗಿತ್ತು ಎಂದು ಕೇಳ್ತಾರೆ. ನಿಮ್ಮ ದಿನದ ಬಗ್ಗೆ, ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ ಪದೇ ಪದೇ ಕೇಳ್ತಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅವರಿಗೆ ಆಸಕ್ತಿ ಇದೆ ಎಂದರ್ಥ. ನಂಬರ್ 5, ನಿಮ್ಮ ಮೆಸೇಜ್ಗೆ ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ. ಯಾವಾಗಲೂ ಅಲ್ಲದಿದ್ದರೂ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ನಿಮ್ಮ ಮೆಸೇಜ್ ಬಂದ ಕೂಡಲೇ ಉತ್ತರಿಸುತ್ತಾರೆ, ಏಕೆಂದರೆ ಅವರು ನಿಮ್ಮ ಮೆಸೇಜ್ ಮಿಸ್ ಮಾಡಿಕೊಳ್ಳಲು ಇಷ್ಟಪಡಲ್ಲ. ನಂಬರ್ 6, ನಿಮ್ಮ ಸ್ಟೇಟಸ್ಗಳನ್ನು ಮೊದಲು ನೋಡ್ತಾರೆ. ನೀವು ಹಾಕುವ ಫೋಟೋ ಆಗಲಿ, ವಿಡಿಯೋ ಆಗಲಿ ಅಥವಾ ಸ್ಟೇಟಸ್ಗಳನ್ನು ಬೇಗನೆ ನೋಡ್ತಾರೆ. ಕೆಲವೊಮ್ಮೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಂಬರ್ 7, ಸಣ್ಣ ವಿಷಯಗಳನ್ನು ಕೂಡ ನೆನಪಿಟ್ಕೊಳ್ತಾರೆ. ನೀವು ಹೇಳಿದ ಒಂದು ಸಣ್ಣ ವಿಷಯಗಳನ್ನು ಕೂಡ ವಾರಗಳ ನಂತರ ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ವಿಶೇಷ ಆಸಕ್ತಿಯ ಸಂಕೇತವಾಗಿದೆ. ನಂಬರ್ 8, ನೀವು ಮೆಸೇಜ್ ಮಾಡದಿದ್ದರೆ ಅವರಿಗೆ ಬೇಸರವಾಗುತ್ತದೆ. ನೀವು ಒಂದು ದಿನ ಮೆಸೇಜ್ ಮಾಡದೇ ಇದ್ದರೆ ಕೂಡ ಅವರು ಸ್ವತಃ ಮಾತು ಶುರು ಮಾಡುತ್ತಾರೆ. ಇದು ನಿಮ್ಮ ಅನುಪಸ್ಥಿತಿ ಅವರಿಗೆ ಗೊತ್ತಾಗುತ್ತದೆ ಎಂಬುದನ್ನು ತೋರಿಸುತ್ತದೆ. ನಂಬರ್ 9, ನಿಮ್ಮ ಸಂತೋಷ ಮತ್ತು ದುಃಖ ಎರಡರಲ್ಲೂ ಕೂಡ ಅವರು ಜೊತೆಯಾಗ್ತಾರೆ. ನೀವು ಖುಷಿಯಾಗಿದ್ದಾಗ ಅಭಿನಂದಿಸ್ತಾರೆ, ಹಾಗೆಯೇ ಕೂಡ ದುಃಖವಾಗಿದ್ದಾಗ ಸಮಾಧಾನ ಮಾಡ್ತಾರೆ. ಇದು ನಿಜವಾದ ಕಾಳಜಿಯ ಲಕ್ಷಣವಾಗಿದೆ. ನಂಬರ್ 10, ಯಾವುದೇ ಕಾರಣವಿಲ್ಲದೆ ಮೆಸೇಜ್ ಮಾಡ್ತಾರೆ. ಏನು ಮಾಡ್ತಾ ಇದ್ದೀಯಾ, ಊಟ ಆಯಿತಾ, ಹೇಗಿದೆಯಾ ಎಂಬ ಸರಳ ಪ್ರಶ್ನೆಗಳು ಕೆಲವೊಮ್ಮೆ ಪ್ರೀತಿಯ ಆರಂಭವಾಗಿರಬಹುದು. ಮುಖ್ಯವಾಗಿ ನೆನಪಿಡಿ, ಈ ಸೂಚನೆಗಳು ಇದ್ದರೆ ಮಾತ್ರ ಅವರು ಖಂಡಿತವಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರು ಸ್ನೇಹದಿಂದಲೂ ಹೀಗೆ ವರ್ತಿಸಿರಬಹುದು. ಆದ್ದರಿಂದ ಒಬ್ಬರ ಪ್ರೀತಿಯನ್ನು ಅಳೆಯಲು ಅವರ ಮಾತುಗಳಿಗಿಂತ ಅವರ ವರ್ತನೆಯನ್ನು ಮತ್ತು ಗೌರವವನ್ನು ಗಮನಿಸುವುದು ಮುಖ್ಯ. ಸ್ನೇಹಿತರೆ, ಈ 10 ಸೂಚನೆಗಳಲ್ಲಿ ಎಷ್ಟು ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತವೆ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕನ್ನಡ ಲವ್ ಮತ್ತು ರಿಲೇಶನ್ಶಿಪ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.